ಹಾಯ್ ಹಲೋ ನಮಸ್ತೆ ಆತ್ಮೀಯ ಪಾಲಕರೇ. ಸೊ ಈಗ ಬೇಸಿಗೆ ರಜೆ 2 ತಿಂಗಳ ಕಾಲ ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ಆದರೆ ಈ 2 ತಿಂಗಳು ಅವರು ವಿದ್ಯಾಭ್ಯಾಸದಿಂದ ವಂಚಿತರಾಗಬೇಕಾ ಅಂದರೆ ಆ ಎಜುಕೇಷನ್ ಅಂತಕ್ಕಂಥ ಲಿಂಕ್ ಇದೆಯಲ್ಲ ಅದು ತಪ್ಪಬೇಕಾ? ಯಾಕಂದ್ರೆ ನಿಮ್ಮ ಮಕ್ಕಳನ್ನ ನೀವು ಈಗ ರಜಾ ಬಂತು ಅಂದ್ಕೊಳ್ಳಿ ಏನು ಮಾಡ್ತೀರಿ, ಆ ಊರಿಗೆ ಈ ಊರಿಗೆ ಕಳಿಸ್ಬಿಡ್ತಾರೆ. ಆದರೆ ಅವರು ಎಜುಕೇಷನ್ ಒಂದು ಸಿಸ್ಟಮಿಂದ ಎಷ್ಟು ಲಿಂಕ್ನ ತಪ್ಪು ಹೋಗ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ಓಕೆ, ಹಾಗಾಗಿ ಈ ರಜೆಯನ್ನ ಬರೇ ಮಜಾ ಮಾಡೋ ಬದಲಿ ಸ್ವಲ್ಪ ಅನೌಪಚಾರಿಕ ಶಿಕ್ಷಣದ ಕಡೆಗೂ ನಾವು ಗಮನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಈಗ ಸಮ್ಮರ್ ಕ್ಲಾಸ್ನಲ್ಲಿ ಅಂದರೆ ಏಪ್ರಿಲ್ 11ನೇ ತಾರೀಕಿಂದ ಮೇ 15ನೇ ತಾರೀಕುವರೆಗೂ ನಾವು ಸಮ್ಮರ್ ಕ್ಲಾಸಸ್ ಮಾಡ್ತಿದ್ದೀವಿ. ಸಮ್ಮರ್ ಕ್ಲಾಸ್ನಲ್ಲಿ ಇದೇ ತಾನೇ ನಾನು ಈಗ ಯಾವ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ಹಾಡುಗಳನ್ನು ಹೇಳಿದೆ, ಅದೇ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ಹಾಡುಗಳನ್ನು ಯಾವ ರೀತಿ ಹಾಡಬೇಕು ಅಂತಕ್ಕಂಥದ್ದನ್ನ ನಾವು ಹೇಳ್ಕೊಡ್ತಾ ಇದ್ವಿ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಡ್ಯಾನ್ಸ್ ಇರುತ್ತೆ, ಯೋಗ ಇರುತ್ತೆ, ಯೋಗಾಸನಗಳು ಇರುತ್ತವೆ. ಅಷ್ಟೇ ಅಲ್ಲದೆ ಮತ್ತೆ ಹ್ಯಾಂಡ್ ರೈಟಿಂಗು ಮತ್ತೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗಳು ಇವೆಲ್ಲವೂ ಏನಾಗಿರ್ತವೆ ನಮ್ಮ ಸಮ್ಮರ್ ಕ್ಲಾಸಸ್ ಅಲ್ಲಿ ಇನ್ಕ್ಲೂಡ್ ಆಗಿರ್ತವೆ. ಸೊ ಹಣವನ್ನು ನೀವು ಎಲ್ಲೆಲ್ಲೋ ಖರ್ಚು ಮಾಡ್ತೀರಂತೆ. ಸೊ ಹಾಗಾಗಿ ಇಂಥ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನೀವು ನಿಮ್ಮ ಮಕ್ಕಳಿಗೋಸ್ಕರ ನೀವು ಖರ್ಚು ಮಾಡಿದರೆ ಅದು ನಿಜವಾಗ್ಲೂ ಸದುಪಯೋಗ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಮತ್ತೆ ತಡ ಈ ಕೆಳಗಡೆ ನೀಡಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮಕ್ಕಳನ್ನ ಸಮ್ಮರ್ ಕ್ಲಾಸಿಗೆ ಹೆಸರನ್ನ ನೋಂದಾಯಿಸಿಕೊಳ್ರಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಪ್ಪ ಅಂದರೆ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ರಿ. ಓಕೆ, ಧನ್ಯವಾದಗಳು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಬೆಳಕಿನಲ್ಲಿ ತುಂಗೆಯ ತೆನೆ ಬಡುಕಿನಲ್ಲಿ